ಯೋಜನೆಯ 33 ಮತ್ತು 34ನೇ ಕಂತಿನ ಬಗ್ಗೆ ಸುಮಾರಷ್ಟು ಜನ ಒಂದಷ್ಟು ಕ್ವಶನ್ಸ್ ಗೊಂದಲದಲ್ಲಿದ್ದಾರೆ. ಸೊ ನಾನು ಗೃಹಲಕ್ಷ್ಮಿದು ವಿಡಿಯೋ ಮಾಡೋದೇ ಬಿಟ್ಟಿದ್ದೆ. ಆಲ್ಮೋಸ್ಟ್ ಆಲ್ ಸ್ಟಾಪ್ ಮಾಡಿದ್ದೆ ನಾನು ಬ್ಯುಸಿ ಇರೋ ಕಾರಣ ವಿಡಿಯೋ ಯಾವಾಗಿಂದ ಸ್ಟಾಪ್ ಮಾಡಿದ್ದು ಅವಾಗಿಂದನೂ ನಾನು ಸ್ಟಾಪ್ ಮಾಡಿದ್ದೆ. ಇವಾಗ ಒಂದು 3-4 ದಿನದಿಂದ ನಾನು ಕಂಟಿನ್ಯೂ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಗೃಹಲಕ್ಷ್ಮಿದು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿದು ಜೊತೆಗೆ ಬೇರೆ ಒಂದು ಅಫಿಲಿಕೇಟ್ ಆಗಿರ್ಬೋದು, ಬೇರೆ ತರದ ವಿಡಿಯೋಗಳನ್ನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 33 ಮತ್ತು 34ನೇ ಕಂತಿನ ಹಣ. ಕೆಲವೊಬ್ಬರು 34 ಅಂತಿದ್ದಾರೆ, ಕೆಲವೊಬ್ಬರು 33 ಅಂತಿದ್ದಾರೆ. ಸೊ ಆಕ್ಚುಲ್ ಆಗಿ 33 ಸುಮಾರಷ್ಟು ಜನರಿಗೆ 33 ಬಂದಿಲ್ಲ ನನ್ನ ಪ್ರಕಾರ. ಇವರು ಕೆಲವೊಬ್ರು 34 ಅಂತ ಹೇಳ್ತಾ ಇದ್ದಾರೆ. ಅದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಯಲ್ಲಿ ಸುಮಾರಷ್ಟು ಬೆಳವಣಿಗೆಗಳು ಸಹ ಆಗಿದೆ. ಸೊ ಅದೆಲ್ಲ ಏನಿದೆ ಎತ್ತ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆದು ನೀವು ಆಲ್ರೆಡಿ ಹಣ ತಗೊಂಡಿದ್ರ, ಪಿಂಚಣಿ ಹಣಗಳು ಸ್ಟಾಪ್ ಆಗಿದೆ. ಪಿಂಚಣಿ ಹಣ ಸ್ಟಾಪ್ ಆಗ್ತಿದ್ದಂಗ್ಲೇನೆ ಗೃಹಲಕ್ಷ್ಮಿದು ಏನಾದ್ರು ಸ್ಟಾಪ್ ಆಗುತ್ತಾ ಅಂತ ತುಂಬಾ ಜನರಿಗೆ ಗೊಂದಲ ಇತ್ತು. ಗೃಹಲಕ್ಷ್ಮಿದು ಒಂದಷ್ಟು ಏನೇನೋ ಚೇಂಜಸ್ ಮಾಡ್ಲಿಕ್ಕೆ ನೋಡಿದ್ರು, ಬಟ್ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಬಟ್ ಇವಾಗ ಪಿಂಚಣಿದಲ್ಲಿ 50,000 ಆದಾಯ ಇರೋದನ್ನ ನಾವು ಅದಕ್ಕಿಂತ ಒಳಗಿರ್ಬೇಕು ಅಂತವ್ರದ್ದು ನಾವು ತೆಗ್ದಾಕ್ತಿವಿ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನರಿಗೆ ತೆಗ್ದಾಕಿದ್ರು. ಬಟ್ ನನ್ನ ಅಭಿಪ್ರಾಯ ಈ 2,000ಕ್ಕಿಂತ ಪಿಂಚಣಿ ತುಂಬಾ ಮುಖ್ಯ ಆಗಿದೆ. ಪಿಂಚಣಿನಲ್ಲಿ ಸುಮಾರಷ್ಟು ಏಜ್ ಆಗಿರೋರು ಅದನ್ನೇ ನಂಬ್ಕೊಂಡು ಮೆಡಿಸನ್ ಅದೆಲ್ಲ ತಗೊಳ್ಳೋಂಥವ್ರು ಇದ್ದಾರೆ. ಸೊ ಗೃಹಲಕ್ಷ್ಮಿ ಇದಕ್ಕಿಂತ ಪಿಂಚಣಿಯವ್ರು ಕೊಡ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಹಾಗಂತೇಳಿ ನೀವೇನ್ರಿ 2,000 ಕೊಡ್ಬೇಡ್ರಿ ಅಂತ ಹೇಳ್ತಿರಲ್ಲ ಅಂತ ಹೇಳ್ಬಿಡಿ. ಸೊ ಒಂದ್ಸಲ ಯೋಚನೆ ಮಾಡಿ, 2,000 ಅನ್ನೋದು ಈಗ ಬಂದಿರೋದು, ಪಿಂಚಣಿ ಅನ್ನೋದು ಮುಂಚೆಯಿಂದಲೇ ಇರೋದು. ಎಷ್ಟೋ ಜನಕ್ಕೆ ಆಧಾರನೇ ಈ ಒಂದು ಅದು 800 ರೂಪಾಯಿ ಆಗಿರ್ಬೋದು, 1,000 ರೂಪಾಯಿ ಆಗಿರ್ಬೋದು, 1,500 ಏಜ್ ಮೇಲೆ ಬರ್ತಾ ಇದೆ. ತುಂಬಾ ಜನರಿಗೆ ಆದಾಯ ಆಗಿರೋದೇ ಪಿಂಚಣಿ ಆಗಿದೆ. ಬಟ್ ಅಂಥವ್ರದ್ದು ಪಿಂಚಣಿಗಳು ನಿಂತೋಗ್ಬಿಟ್ಟಿದೆ. ಅವ್ರು ಎಷ್ಟು ಅಲ್ದಾಡ್ತಿದ್ದಾರೆ ಅಂದ್ರೆ ನಮ್ಮ ಹತ್ರನೇ ಜೆರಾಕ್ಸಿಗೆ ಬರ್ತಾರಲ್ವಾ, ಅವ್ರ ಹತ್ರ ನಿಲ್ಲಕ್ಕೂ ಶಕ್ತಿ ಇರೋದಿಲ್ಲ. ಒಂದು ಮೆಟ್ಲು ಹತ್ತಕ್ಕೂ ಆಗಲ್ಲ ಅವರಿಗೆ. ಅಂಥವ್ರದ್ದೆಲ್ಲ ಪಿಂಚಣಿ ನಿಂತೋಗಿದೆ. ಅದ್ರ ಬದಲಾಗಿ ಗೃಹಲಕ್ಷ್ಮಿ ಹಣದಲ್ಲೇ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಿ ಪಿಂಚಣಿಯನ್ನ ಮುಂದುವರಿಸಬಹುದಾಗಿತ್ತು. ಬಟ್ ಇವಾಗ 50,000 ಅಲ್ಲ 1,00,000ದವರೆಗೂ ಇನ್ಕಮ್ ಇದ್ರು ನಾವು ಪಿಂಚಣಿ ಕೊಡ್ತೀವಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಪಿಂಚಣಿ ಹಣ ಬರ್ತಾ ಇದೆ. ಸ್ವಲ್ಪ ಜನರಿಗೆ ನಿನ್ನೆ ಮೊನ್ನೆ ಬಂದಿದೆ ಅಂತ ನನಗೆ ಹೇಳಿದ್ರು. ಸೊ ಇನ್ನು ಗೃಹಲಕ್ಷ್ಮಿ ನೋಡೋದಾದ್ರೆ, ಗೃಹಲಕ್ಷ್ಮಿದು ಲೋನ್ ಅಪ್ಲಿಕೇಶನ್ ಸಹ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ದಲೆ ನಾವು ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇನ್ನು 33 ಮತ್ತು 34ನೇ ಕಂತಿನ ಹಣ ಅಂತ ನೋಡೋದಾದ್ರೆ ಆಲ್ರೆಡಿ ಹಣ ಬಂದಿದೆ, ಚೆಕ್ ಪಾಸ್ ಆಗಿದೆ, ಇನ್ನೇನು ಕ್ರೆಡಿಟ್ ಆಗೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾರೆ. ಬಟ್ ನನಗೆ ಲಾಸ್ಟ್ ವೀಕ್ ಒಬ್ರು ಹೇಳಿದ್ದು ನಮಗೆ ಅಮೌಂಟ್ ಬಂದಿದೆ ಅಂತ ಅವ್ರು ತೋರಿಸಿದ್ರು. ಬಟ್ ಅವ್ರೊಬ್ರಿಗೇನೆ ಬಂದಿರೋದು. ಇನ್ನು ಮಿಕ್ಕಿದವ್ರು ಯಾರು ನಮ್ಮ ಶಾಪಿಗೆ ಬರೋಂಥರಾಗಿರ್ಬೋದು, ನಮ್ಮ ಮನೆಯಲ್ಲಿರೋರ್ಗಾಗಿರ್ಬೋದು, ಯಾರಿಗೂ ಹಣ ಬಂದಿಲ್ಲ. ಅವರಿಗೆ ಒಂದು ವಾರ ಡಿಸ್ಟೆನ್ಸ್ ಅಲ್ಲೇ ಈ ಒಂದು ಆಗಸ್ಟ್ ತಿಂಗಳು ಫಸ್ಟ್ ವಾರದಲ್ಲೇ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟ್ 3ನೇ ವಾರದಲ್ಲೂ ಸಹ ಅವರಿಗೆ ಬಂದಿದೆ. ಅಂದ್ರೆ ಕಳೆದ ವಾರನೂ ಸಹ ಅವರಿಗೆ ಹಣ ಬಂದಿದೆ. 2 ಸಲ ಹಾಕಿದ್ದಾರೆ ಅವ್ರಿಗೆ ಹಣನ. ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಬಟ್ ಸುಮಾರಷ್ಟು ಜನರಿಗೆ ಬಂದಿಲ್ಲ. 33ನೇ ಕಂತಿನ ಹಣ ಬಂದಿಲ್ಲ ನನ್ನ ಪ್ರಕಾರ. ಅವ್ರೊಬ್ರಿಗೆ ನಾನು ಮೆಸೇಜು ಸಹ ನೋಡಿದ್ದೀನಿ, ಅವ್ರೊಬ್ರಿಗೇನೆ ಹಣ ಬಂದಿದ್ದದು. ಬಟ್ ಇನ್ನು ಉಳಿದವ್ರಿಗೆ ಹಣ ಬಂದಿಲ್ಲ. ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ, ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಕಾದ್. ಯಾಕಂತ ಹೇಳಿದ್ರೆ ಸುಮ್ನೆ ನಾವು ನಮ್ಮ ವಿಡಿಯೋಗೋಸ್ಕರ ಆಯ್ತಲ್ಲ ಇವತ್ತು ಹಣ ಹಾಕೇ ಹಾಕ್ತಾರೆ, ಇಷ್ಟಿಲ್ಲೆಗೆ ಹಾಕ್ತಾರೆ, ಅಷ್ಟಿಲ್ಲೆ ಖಂಡಿತವಾಗ್ಲೂ ತಪ್ಪು ಮಾಹಿತಿಯನ್ನ ಕೊಡಬಾರ್ದು ಯಾರಿಗಾದ್ರೂನು. ಯಾರ್ಯಾರಿಗೆ ಏನೇನ್ ಪರಿಸ್ಥಿತಿ ಇರುತ್ತೋ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸುಮ್ನೆ ಇದನ್ನೇ ಡಿಪೆಂಡ್ ಆಗಿರ್ತಾರೆ ತುಂಬಾ ಜನ. ಅದ್ರಲ್ಲಿ ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ, ಸಾವಿರಾರು ಕಮಿಟ್ಮೆಂಟ್ಗಳು, ಸಾಲು ಹಬ್ಬಗಳು ಬೇರೆ ಇದಾವೆ. ಸೊ ಹಾಗಾಗಿ ನಾವು ಸುಮ್ನೆ ನಮ್ಮ ವಿಡಿಯೋ, ನಮ್ಮ ಲೈಕ್ಸ್, ನಮ್ಮ ಕಮೆಂಟಿಗೋಸ್ಕರ ನಾವು ಇವತ್ತು ಹಣ ಬರುತ್ತೆ, ನಾಳೆ ಹಣ ಬರುತ್ತೆ, ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಹಣ ಬಿಡುಗಡೆ ಅಂತದವರೆಗೂ ಬಂದಿದೆ. ಅದು ಇವಾಗ್ಲೇ ಬರುತ್ತಾ, ಇವತ್ತು ಸಂಜೆ ಬರುತ್ತಾ, ನಾಳೆ ಬರುತ್ತೆ, ಇನ್ನೊಂದು ವಾರ ಬಿಟ್ಟು ಬರುತ್ತಾ, ಖಂಡಿತವಾಗ್ಲೂ ಗೊತ್ತಿಲ್ಲ. ಅದ್ರ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಿನ್ನ. ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿಲ್ಲ. ಸುಮಾರಷ್ಟು ಜನರ ವಿಡಿಯೋಗಳನ್ನ ನಾನು ನೋಡಿದೀನಿ. ಇವತ್ತು ಬಂದೇ ಬಿಡ್ತು, ಮಂಗಳವಾರ ಬಂತು, ಸೋಮವಾರ ಬಂತು, ಅದೇನ್ರಿ ಕಳ್ಳೆಪುರಿನ ಸಂತೆ, ಮಂಗಳವಾರ ಒಂದ್ ಸಂತೆ, ಸೋಮವಾರ ಒಂದ್ ಸಂತೆ, ಗುರುವಾರ ಒಂದ್ ಸಂತೆ ಅಂತ ಹಾಕ್ಬಿಟ್ಟು ಕೊಡೋದಕ್ಕೆ ಆ ತರ ಇಲ್ಲ. ನಮಗೆ ನಮ್ಮದೇ ಆದಂತ ಆಡಿಯನ್ಸ್ ಇದ್ದಾರೆ, ನಮ್ಮದೇ ಆದಂತ ಒಂದು ಪ್ರೇಕ್ಷಕರು ನೋಡ್ತಾ ಇದ್ದಾರೆ, ಅವ್ರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಕೊಡೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೇಕು. ಇದು ನನ್ನ ಪರ್ಸನಲ್ ಒಪಿನಿಯನ್. ನಾವು ಏನೋ ನಮ್ದು ಲೈಕು, ನಮ್ಮ ವಿಡಿಯೋಗೋಸ್ಕರ ಒಂದು ವ್ಯೂಸ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದಾಗ ತಮ್ಮನೆಲ್ಲ ಹಾಕಿ ಸುಮ್ಮನೆ ಬಂದಿದೆ ಅಂತೇಳಿ ಹಾಕಿ ಖಂಡಿತ ಅದು ಮಾಡಬಾರ್ದು. ನಾವು ಇನ್ನೊಬ್ರು ಫೀಲಿಂಗ್ಸ್ ಜೊತೆಗೆ ಆಟ ಆಡ್ದಂಗೆ ಅನ್ನೋದು ನನ್ನ ಒಂದು ಭಾವನೆ ಆಗಿದೆ. ಸೊ ನೋಡೋಣ ಕಾದು. ನಾನು ನೋಡಿರೋ ಪ್ರಕಾರ ಬಂದಿದೆ, ಒಬ್ರಿಗೆ ಮಾತ್ರ ಬಂದಿದೆ, ಬಾಕಿ ನಮ್ಮ ಮನೇಲಿರೋರ್ಗೇನೆ ಬಂದಿಲ್ಲ. ಸೊ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇವತ್ತು ನಾಳೆ ಎಷ್ಟೊತ್ತಿಗಾದ್ರೆ ಇದು ಹೊಸ ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಏನಿದೆ ಅಂತ ತಿಳ್ಕೊಂಡು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ.
ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಇದೇ ಥರದ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸರ್ಕಾರ ತುಂಬಾನೇ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ತಾ ಇದೆ. ಏನು ವೋಟರ್ ಐ ಡಿದ್ ಬಿಟ್ಟರು, ಅದಾದಮೇಲೆ ಪಿಂಚಣಿದೋಯ್ತು, ಅದಾದಮೇಲೆ ಗೃಹ ಜ್ಯೋತಿದಾಯಿತು, ಇವಾಗ ಸಿಲಿಂಡರ್ ಬಿಟ್ಟಿದ್ದಾರೆ, ಮತ್ತು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ. ಸೊ ಇದೆಲ್ಲ ಒಂದಾದ್ಮೇಲೆ ಒಂದನ್ನು ಸರ್ಕಾರದವರು ಕೆದಕ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಎಲ್ಲದಕ್ಕೂ ನಾವು ಒಂದಷ್ಟು ಜೆರಾಕ್ಸ್ಗಳನ್ನ ಇಟ್ಕೋಬೇಕು. ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ಇದನ್ನು ನಾವು ಮಾಡಿಸ್ಲೇಬೇಕು. ಸರ್ಕಾರ ಹೇಳಿದೆ ಅವ್ರೇನು ಹೇಳಿದ ತಕ್ಷಣ ಮಾಡಬೇಕಾ, ಆ ಥರ ಏನಿಲ್ಲ. ದಯವಿಟ್ಟು ನಿಮ್ಮ ಫ್ರೀ ಸಮಯನ ಮಾಡಿಕೊಂಡು ಇದೆಲ್ಲದನ್ನು ಮಾಡಿಸಿ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.